ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸ್ವರ್ಣ ಕಿಚನ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾವು ಮತ್ತೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀವಿ. ಏನಿದು, ಮೊನ್ನೆ ಯಾವಾಗಲೂ ಇದು ಅಕ್ಕಿ ರೊಟ್ಟಿ ಮಾಡಿ ತೋರಿಸಂಗಿತ್ತಲ್ವಾ, ಮತ್ತೆ ಇವರು ಅಕ್ಕಿ ರೊಟ್ಟಿ ಮಾಡ್ತಿದ್ದಾರೆ ಅಂದ್ಕೊಳ್ತಾ ಇದ್ದೀರಾ? ಹೌದು, ನಿಜ. ಆದರೆ ಇವತ್ತು ಸ್ವಲ್ಪ ಚೇಂಜಸ್ ಮಾಡಿ ಅಕ್ಕಿ ರೊಟ್ಟಿ ಮಾಡ್ತಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಟೈಮ್ ಯಾಕೆ ವೇಸ್ಟ್ ಮಾಡೋದು, ಬನ್ನಿ ಈಗ ರೆಸಿಪಿನ ನಾವೀಗ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು 5 ಟೇಬಲ್ ಸ್ಪೂನ್ ಆಗೋಷ್ಟು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ, ಈರುಳ್ಳಿ, ಒಂದು 3 ಹಸಿಮೆಣಸಿನಕಾಯಿ, ಅದೇ ರೀತಿ ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ, ಇದನ್ನೆಲ್ಲ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಈಗ ನಾನು ಯಾವ ಮೆಜರ್ಮೆಂಟಲ್ಲಿ ಈಗ ನೀರು ತಗೊಳ್ತೀನಿ ಅದೇ ಮೆಜರ್ಮೆಂಟಲ್ಲಿ ನಾನೀಗ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತೀನಿ. ಈಗ ನೀರಿಗೆ ನೀರು ಚೆನ್ನಾಗಿ ಕಾಯಲಿ. ನಾವಿಲ್ಲಿ ಒಂದು 3/4 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ, ಪುಡಿ ಉಪ್ಪನ್ನ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಾದ ನಂತರ ಚೆನ್ನಾಗಿ ನೀರು ಕಾದ ನಂತರ ನನಗೆ ನೋಡಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ನೀರು ಯಾವ ಮೆಜರ್ಮೆಂಟ್ಗೆ ಹಾಕ್ಕೊಂಡೆ ಅದೇ ಮೆಜರ್ಮೆಂಟ್ ಅಕ್ಕಿ ಹಿಟ್ಟನ್ನ ನನಗೆ ಹಾಕ್ಕೊಂಡಿದ್ದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ಟವ್ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡಿ. ಮೀಡಿಯಮ್ ಅನ್ನೋದಕ್ಕಿಂತ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ, ಸೀದೋಗುತ್ತೆ ಮತ್ತು ಜಾಸ್ತಿ ಬೆಂದ್ಬಿಟ್ರೂ ಸಹ ಚೆನ್ನಾಗಿರೋದಿಲ್ಲ. ಹಾಗಾಗಿ ಅರ್ಧಂಬರ್ಧ ಬೆಂದಿರಬೇಕಾಗುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಈಗ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಈಗ ಇದನ್ನು ನಾವು ಇನ್ನೊಂದು ಸಾರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಆಲ್ಮೋಸ್ಟ್ ಈಗ ಒಂದು 3/4% ಅಷ್ಟು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಹಾಗಾಗಿ ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಅದಾದ ನಂತರ ನಾನೀಗ ನೋಡಿ ಈಗ ಈ ರೀತಿ ನಾನೀಗ ಕ್ಲೀನಾಗಿ ನಾನು ಕೈಯಲ್ಲಿ ಈಗ ಮಾಡ್ಕೊಳ್ತೀನಿ. ಸ್ವಲ್ಪ ಲೈಟಾಗಿ ಆರಿರಲಿ, ಬಿಸಿ ಇದ್ದಾಗ ಮಾಡೋಕ್ಕಾಗಲ್ಲ. ಈಗ ನೋಡಿ ಚೆನ್ನಾಗಿ ಈ ರೀತಿ ಒಂದು ಉಂಡೆ ರೀತಿ ನಾನು ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಈಗ ಇದಕ್ಕೆ ನಾನೇನೀಗ ತರಕಾರಿ ಹಚ್ಚಿಟ್ಕೊಂಡಿದ್ದೆ, ಸಬ್ಬಕ್ಕಿ, ಮೆಣಸಿನಕಾಯಿ, ಅದೇ ರೀತಿ ಕ್ಯಾರೆಟ್, ಇದನ್ನೆಲ್ಲ ಹಾಕಿ ನನಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಇದು ಹಾಕೋದ್ರಿಂದ ಏನಾಗುತ್ತೆ, ಒಂದು ಸ್ವಲ್ಪ ನೀರು ಬಿಟ್ಕೊಂಡು ಹಂಗಾಗುತ್ತೆ. ಆಗ ನಾವು ಹಿಟ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ. ಯಾವ ಮೆಜರ್ಮೆಂಟಲ್ಲಿ ನಾವೀಗ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡ್ವಿ ಮತ್ತು ಅದೇ ಮೆಜರ್ಮೆಂಟಲ್ಲಿ ಅಕ್ಕಿ ಹಿಟ್ಟನ್ನ ಸಹ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಚೆನ್ನಾಗಿ ಒಂದು ಸರಿಗೆ ಈ ತರಕಾರಿ ಎಲ್ಲ ಏನು ಸೊಪ್ಪು ಇದೆಲ್ಲ ಹಾಕಿ ನಾವು ಮಿಕ್ಸ್ ಮಾಡ್ಕೊಂಡ ನಂತರ ಹಸಿಟ್ಟನ್ನ ಸಹ ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಟ್ಟಿಗೆ ನಾವು ಜಾಸ್ತಿ ಹಾಕಿದ್ರೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಪ್ಲೈನ್ ಅಕ್ಕಿ ರೊಟ್ಟಿ ಮಾಡ್ಕೊಂಡಾಗ ಏನಾಗುತ್ತೆ, ಚಟ್ನಿ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಅದೇ ಈ ರೀತಿ ನಾವೀಗ ಕ್ಯಾರೆಟು ಮತ್ತು ಸೊಪ್ಪು ಇದೆಲ್ಲ ಹಾಕಿ ಮಾಡಿಕೊಂಡ್ರೆ ಚಟ್ನಿ ಇಲ್ಲ ಅಂತಂದ್ರೂ ಸಹ ಹಾಗೆ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನೀಗ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪನೇ ನಾನು ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಈಗ ಯಾವ ಮೆಜರ್ಮೆಂಟಲ್ಲಿ ನಾವೀಗ ನೀರಲ್ಲಿ ಬಿಸಿ ನೀರಲ್ಲಿ ಹಾಕ್ಕೊಂಡಿದ್ವಿ ಅದೇ ಮೆಜರ್ಮೆಂಟ್ ಅಕ್ಕಿ ಹಿಟ್ಟನ್ನ ನಾನು ಇಲ್ಲಿ ಮಿಕ್ಸಿಂಗು ಸಹ ಹಾಕ್ಕೊಳ್ತಿದ್ದೀನಿ. ನಾವೀಗ ಗೋಧಿ ಹಿಟ್ಟು ನಾವು ಮಿಕ್ಸ್ ಮಾಡಿದಾಗ ಯಾವ ರೀತಿ ಇರುತ್ತೆ, ಅಷ್ಟು ಗಟ್ಟಿ ಇರೋದಿಲ್ಲ, ಅಷ್ಟು ಮೆತ್ತಗಿರೋದಿಲ್ಲ. ಆ ರೀತಿಯಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ನಾವಿಲ್ಲಿ ತಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಈಗ ಚೆನ್ನಾಗಿ ಮಿಕ್ಸ್ ಆಗ್ತದೆ. ಇನ್ನೊಂದು ಸ್ವಲ್ಪ ಉಳಿದಿತ್ತು ಅಕ್ಕಿ ಹಿಟ್ಟು, ಈಗ ಅದನ್ನು ಸಹ ಹಾಕ್ಕೊಂಡು ಇನ್ನೊಂದು ಸರಿಗೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಬೆಳಗಿನ ತಿಂಡಿಗೆ ನೀವು ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಅಂತೂ ಹಾಕ್ಕೊಂಡ್ರೆ ನೀವು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಮತ್ತು ಅಕ್ಕಿ ರೊಟ್ಟಿ ಕಾಂಬಿನೇಷನು. ಇಲ್ಲ ನೀವು ಚಟ್ನಿ ಸಹ ಹಾಕ್ಕೋಬೋದು, ಇಲ್ಲ ಹಾಗೇನೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿ ತರಕಾರಿ ಹಾಕಿ ನೋಡಿ. ಕೆಲವೊಂದ್ಸರಿ ಮಕ್ಕಳು ತರಕಾರಿ ತಿನ್ನೋದಕ್ಕೆ ಸ್ವಲ್ಪ ಇಷ್ಟಪಡೋದಿಲ್ಲ, ಚಿಕ್ಕವರು. ಅಂಥವ್ರಿಗೆ ನೀವು ಈ ರೀತಿ ಮಾಡಿಕೊಟ್ರೆ ಏನಾಗುತ್ತೆ, ಅವ್ರಿಗೆ ಗೊತ್ತಾಗೋದೇ ಇಲ್ಲ ತರಕಾರಿ ಇದೆ ಅಂತ ಹೇಳ್ಬಿಟ್ಟು ಆರಾಮಾಗಿ ತಿನ್ಕೊಂಡ್ಬಿಡ್ತಾರೆ. ನೋಡಿ, ಈಗ ಆಲ್ಮೋಸ್ಟ್ ಈಗ ಚೆನ್ನಾಗಿ ಮಿಕ್ಸಿಂಗ್ ಆಗಿದೆ. ಈಗ ನೋಡ್ಬೋದು ಈಗ ಉಂಡೆನೂ ಯಾವ ರೀತಿ ಆಗ್ತದೆ, ಕೈಗೆ ಒಂದು ಸ್ವಲ್ಪ ಕೂಡ ನೋಡಿ ಈಗ ಅಂಟ್ಕೊಳ್ತಾ ಇಲ್ಲ. ಈಗ ಇದು ಪರ್ಫೆಕ್ಟ್ ಆಗಿದೆ. ಈಗ ನಾನಿಲ್ಲಿ ಒಂದು ಉಂಡೆ ತೊಗೊಳ್ತೀನಿ. ಸ್ವಲ್ಪ ಸೈಜ್ ದೊಡ್ಡದಾಗೆ ತೊಗೊಳ್ಳಿ. ನಾವಿಲ್ಲಿ ದೊಡ್ಡದಾಗಿ ಮಾಡ್ಕೊಳ್ತೀವಿ. ಚಿಕ್ಕದಾಗಿ ಮಾಡಿಕೊಂಡ್ರೆ ಅದು ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ದೊಡ್ಡ ಸೈಜಲ್ಲಿ ತೊಗೊಳ್ತೀನಿ. ನೋಡಿ, ಈ ರೀತಿ ರೌಂಡ್ ಮಾಡಿಕೊಂಡು ಅದಾದ ನಂತರ ಈಗ ಇದ್ರ ಮೇಲೆ ನಾನು ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ನಾನು ಪುಡಿ ಚೆಲ್ಕೊಳ್ತೀನಿ. ಈ ರೀತಿ ಚೆಲ್ಕೊಂಡು ನಿಧಾನವಾಗಿ ನೋಡಿ ಬೆರಳುಗಳಲ್ಲಿ ನಾನೀಗ ತೋರಿಸ್ತೀನಿ. ನೋಡಿ, ನಾನು ಯಾವ ರೀತಿ ತೋರಿಸ್ತೀನಿ, ಈ ರೀತಿ ಬೆರಳಲ್ಲಿ ನೀವು ತಟ್ಕೋಬೇಕಾಗುತ್ತೆ. ಅಂಗೈಯಲ್ಲಿ ತಟ್ಟಕ್ಕೋದ್ರೆ ಅದು ಬರೋದಿಲ್ಲ. ನೋಡಿ, ಈ ರೀತಿ ಬೆರಳಲ್ಲಿ ತಟ್ತಾ ಇರಬೇಕು. ಈ ರೀತಿ ನಾವು ಬೆರಳುಗಳಲ್ಲಿ ತಡ್ತಾ ಹಾಗೆ ತಿರುಗಿಸ್ಕೊಳ್ತಾ ಇರಬೇಕು. ನೋಡಿ, ಎಷ್ಟು ನೀಟಾಗಿ ಈಗ ಅಗಲವಾಗಿ ಆಗುತ್ತೆ. ಈ ರೀತಿ ನಾವು ತಟ್ಕೋಬೇಕಾಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನು ಲಾಸ್ಟ್ ಟೈಮ್ ನಿಮಗೆ ತೀಡ್ಬಿಟ್ಟು ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸಿದೆ. ಈಗ ನನಗೆ ತಟ್ಬಿಟ್ಟು ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡಿ. ಈಗ ಎಷ್ಟು ನೀಟಾಗಿ ನಾನು ಕೈಯಲ್ಲಿ ತಗೊಳ್ತಾ ಇದ್ದೀನಿ. ನೋಡಿ, ಎಷ್ಟು ನೀಟಾಗಿ ಎದ್ದೇಳ್ತಾ ಇದೆ. ನಿಮ್ಗೆ ಈ ರೀತಿ ಬರಲ್ಲ ಅನ್ನೋರು ನನ್ನ ಪ್ರೀವಿಯಸ್ ಅಕ್ಕಿ ರೊಟ್ಟಿ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಯಾವ ರೀತಿ ತೀಡ್ಕೊಳ್ಳೋದು ಅಂತ. ಆ ರೀತಿ ನೀವು ತೀಡ್ಕೊಳ್ಳಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ತಟ್ಕೊಳ್ಳೋಕೆ ಬರಲ್ಲ ಅನ್ನೋರು. ನಾವಿಲ್ಲಿ ಅಕ್ಕಿ ರೊಟ್ಟಿಗೆ ನೀರನ್ನ ಹಾಕ್ಕೊಳ್ತೀವಿ. ನೋಡಿ, ಈ ರೀತಿ ಕೈಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೈ ಮಾಡ್ಕೊಂಡು ಈ ರೀತಿ ನಾವು ಅದರ ಮೇಲೆ ಅಪ್ಲೈ ಮಾಡಬೇಕಾಗುತ್ತೆ. ಜಸ್ಟ್ ನಾವು ಏನು ಕೈನ ಅದಕ್ಕೆ ಟಚ್ ಮಾಡಬೇಕಾಗುತ್ತೆ. ನೀರು ಸ್ವಲ್ಪ ಲೈಟಾಗಿ ಟಚ್ ಆಗಲಿ. ಈ ರೀತಿ ಮಾಡ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ನಾನು ಸ್ವಲ್ಪ ಕೈಗೆ ನೀರು ಹಾಕ್ಕೊಳ್ತೀನಿ. ಅದನ್ನು ನನಗೆ ತಟ್ಟೋ ರೀತಿಯಲ್ಲಿ ನನಗೆ ಟಚ್ ಮಾಡ್ತಿದ್ದೀನಿ. ಅಂದರೆ ನೀರು ಅದಕ್ಕೆ ಅಪ್ಲೈ ಆಗಬೇಕು. ಗ್ಯಾಸ್ ಸ್ಟವ್ನ ಬಂದು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಜಸ್ಟ್ ಒಂದೊಂದು ನಿಮಿಷಕ್ಕೆ ನೀವು ಈ ರೀತಿ ತಿರ್ಸ್ಕೋಬೇಕಾಗುತ್ತೆ. ಈ ರೀತಿ ಒಂದು 4 ಸಾರಿ ಮಾಡಿದ್ರೆ ಏನಾಗುತ್ತೆ, ಅಕ್ಕಿ ರೊಟ್ಟಿ ಕರೆಕ್ಟಾಗಿ ಬೆಂದಿರುತ್ತೆ. ನೋಡಿ, ಈಗ ಎಷ್ಟು ಚೆನ್ನಾಗಿ ನೀವು ನೋಡ್ತಾ ಇರ್ಬೋದು. ಕಲರ್ ಸಹ ಆಲ್ಮೋಸ್ಟ್ ಈಗ ಲೈಟಾಗಿ ಚೇಂಜ್ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಿ. ಈ ರೀತಿ ಮಾಡ್ಕೋಬೇಕಾಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ಸಿಂಪಲಾಗಿ ಮಾಡ್ಕೋಬೋದು. ನಾನಿಲ್ಲಿ ಈ ಅಕ್ಕಿ ರೊಟ್ಟಿಗೆ ರೆಡ್ ಚಟ್ನಿ ತಗೊಳ್ತಾ ಇದ್ದೀನಿ ಕಾಂಬಿನೇಷನ್ ಆಗಿ. ನೀವು ಬೇಕಾದರೆ ರೆಡ್ ಚಟ್ನಿ, ವೈಟ್ ಚಟ್ನಿ ಅಥವಾ ತೆಂಗಿನಕಾಯಿ ಚಟ್ನಿ, ಟೊಮೆಟೊ ಚಟ್ನಿ, ಇಲ್ಲಾಂದರೆ ಸಾಂಬಾರು ಸಹ ತುಂಬಾ ಚೆನ್ನಾಗಿರುತ್ತೆ. ನನಗೆ ಈ ರೆಸಿಪಿ ತುಂಬ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಗಿದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಯಾವ ರೀತಿ ಬಂತು ಅಂತ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸಿದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.